ಮಾರನೇ ದಿನ ಬೆಳಿಗ್ಗೆ ಸೈರಾ ಕಚೇರಿಗೆ ಬರುವುದು ಸ್ವಲ್ಪ ತಡವಾಗಿತ್ತು. ಗಡಿಬಿಡಿಯಲ್ಲಿ ಉಪಹಾರ ಸೇವಿಸದೆ ಬಂದಿದ್ದ ಅವಳು ತನ್ನ ಸೀಟಿನ ಬಳಿ ಶ್ರೀಕಿ ಜೊತೆ ಮಾತನಾಡುತ್ತಾ ನಿಂತಿದ್ದಳು. ಅಷ್ಟರಲ್ಲಿ ಅಲ್ಲಿಗೆ ಸಾನ್ಯಾ ಬಂದಳು. ಹೇಗಿದ್ದೀಯಾ ಸೈರಾ, ಆರ್ ಯು ಓಕೆ ನಾವ್? ಸಾನ್ಯಾ ಕಾಳಜಿಯಿಂದ ಕೇಳಿದಳು. ನಿನ್ನೆ ನಿನ್ನನ್ನು ನೋಡಿ ತುಂಬ ಟೆನ್ಷನ್ ಆಯಿತು. ಸೈರಾ ಒಂದು ಸಣ್ಣ ನಗು ಬೀರಿ ಹ್ಞೂ ಸಾನ್ಯಾ, ಈಗ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಿದೆ ಎಂದಳು. ಸರಿ, ಟಿಫನ್ ಆಯ್ತಾ? ನಂದು ಇನ್ನೂ ಆಗಿಲ್ಲ, ಕ್ಯಾಂಟೀನ್ ಕಡೆ ಹೋಗ್ತಿದ್ದೀನಿ, ನಿನ್ಗೇನಾದರೂ ಬೇಕಾ ಎಂದು ಸಾನ್ಯಾ ಕೇಳಿದಾಗ ಸೈರಾಗೆ ತನ್ನ ಹಸಿವಿನ ನೆನಪಾಯಿತು. ಓ ಗಾಡ್, ಹೌದು, ಆಫೀಸ್ಗೆ ಲೇಟ್ ಆಯಿತು ಅಂತ ಹಾಗೆ ಬಂದ್ಬಿಟ್ಟೆ. ನನಗೂ ಒಂದು ವೆಜಿಟೇಬಲ್ ಪಲಾವ್ ತರಿಸ್ತೀಯಾ? ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಚಟ್ನಿ ಕೂಡ ಇರಲಿ ಎಂದು ಸೈರಾ ಪಟ್ಟಿ ನೀಡಿದಳು. ಪಕ್ಕದಲ್ಲೇ ಇದ್ದ ಶ್ರೀಕಿ ಇದನ್ನು ಕೇಳಿ ನಗುತ್ತಾ, ಇನ್ನೂ ಏನಾದರೂ ಇದ್ದರೆ ಹೇಳ್ಬಿಡು ಸೈರಾ, ಒಂದೇ ಸಲ ತರಿಸ್ಬಿಡೋಣ ಎಂದು ರೇಗಿಸಿ ಅಲ್ಲಿಂದ ಹೋದ. ಸ್ವಲ್ಪ ಸಮಯದ ನಂತರ ಆರೋಷ್ ಹೆಸರಿಗೆ ಒಂದು ಇಂಪಾರ್ಟೆಂಟ್ ಫೈಲ್ ಪೋಸ್ಟ್ ಮೂಲಕ ಬಂದಿತ್ತು. ಅದನ್ನು ಸೈರಾ ಸ್ವತಃ ರಿಸೀವ್ ಮಾಡಿಕೊಂಡು ತನ್ನ ಬಳಿ ಇಟ್ಟುಕೊಂಡಳು. ಅಷ್ಟರಲ್ಲಿ ಕಂಪನಿಯೊಳಗೆ ಆರೋಷ್ ಎಂಟ್ರಿ ಕೊಟ್ಟನು. ಸಿಂಪಲ್ ಡ್ರೆಸ್ ಅಲ್ಲಿ ಅಚ್ಚುಕಟ್ಟಾದ ನಡಿಗೆಯೊಂದಿಗೆ ಒಳಬರುತ್ತಿದ್ದ ಅವನಿಗೆ ಎಲ್ಲರೂ ಗೌರವದಿಂದ ವಿಶ್ ಮಾಡುತ್ತಿದ್ದರು. ದೂರದಲ್ಲಿ ನಿಂತಿದ್ದ ಸೈರಾ ಮತ್ತು ಸಾನ್ಯಾ ಇಬ್ಬರು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಆರೋಷ್ನ ಆ ಸ್ಟೈಲಿಶ್ ನಡಿಗೆ, ನೀಟಾಗಿ ಟ್ರಿಮ್ ಮಾಡಿದ ಫ್ರೆಂಚ್ ಗಡ್ಡ ಮತ್ತು ಮುಖದ ಮೇಲಿನ ಆ ಸಣ್ಣ ಮುಗುಳ್ನಗೆ ಸೈರಾಳನ್ನು ಎಲ್ಲಿಯೋ ಕಳೆದು ಹೋಗುವಂತೆ ಮಾಡಿತು. ಸಾನ್ಯಾ ಮೆಲ್ಲಗೆ ಸೈರಾಳ ಕಿವಿಯಲ್ಲಿ, ಆರೋಷ್ ಸರ್ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಲ್ವಾ ಎಂದಳು. ಸೈರಾಗೆ ತನ್ನ ಮನಸ್ಸಿನಲ್ಲೇನೋ ಸೆಳೆತ ಶುರುವಂತದ್ದಾಯಿತು. ಸಾನ್ಯಾಳ ಮಾತಿಗೆ ಅವಳು ಮೌನವಾಗಿ ತಲೆಯಾಡಿಸಿ ಒಪ್ಪಿಗೆ ಸೂಚಿಸಿದಳು. ಸೈರಾ, ನೋಡೋ, ಅವರು ನಮ್ಮ ಕಡೆಗೆ ಬರ್ತಿದ್ದಾರೆ ಅನಿಸುತ್ತೆ ಎಂದು ಸಾನ್ಯಾ ಅಂದಾಗ ಇಬ್ಬರು ಸುಮ್ಮನಾದರು. ಆರೋಷ್ ನೇರವಾಗಿ ಸೈರಾಳ ಬಳಿ ಬಂದು ನಿಂತನು. ಸೈರಾ, ಪೋಸ್ಟ್ ಮೂಲಕ ನನಗೊಂದು ಫೈಲ್ ಬಂದಿದೆಯಲ್ಲವೇ ಎಂದು ನೇರವಾಗಿ ಕೇಳಿದನು. ಸೈರಾ ಸ್ವಲ್ಪ ತಡಬಡಾಯಿಸುತ್ತಾ, ಹೌದು ಸರ್, ನಾನೇ ಅದನ್ನು ಕಲೆಕ್ಟ್ ಮಾಡಿಕೊಂಡೆ ಎಂದಳು. ಅವಳ ಕಣ್ಣುಗಳನ್ನೇ ನೋಡುತ್ತಾ ಆರುಷ್, ಸರಿ, ಆ ಫೈಲ್ ತುಂಬ ಮುಖ್ಯವಾದದ್ದು, ಹುಷಾರು. ನಾನು ಕೇಳಿದಾಗ ಅದನ್ನು ನನ್ನ ಕ್ಯಾಬಿನ್ಗೆ ತಗೊಂಡು ಬನ್ನಿ ಎಂದು ಗಂಭೀರವಾಗಿ ಹೇಳಿ ಅಲ್ಲಿಂದ ಹೊರಟು ಹೋದ. ಅವನು ಹೋದ ದಾರಿಯನ್ನೇ ನೋಡುತ್ತಿದ್ದ ಸೈರಾಗೆ ಆ ಫೈಲ್ ನೆಪದಲ್ಲಾದರೂ ಅವನನ್ನು ಮತ್ತೊಮ್ಮೆ ಹತ್ತಿರದಿಂದ ನೋಡುವ ಅವಕಾಶ ಸಿಕ್ಕಿದ್ದಕ್ಕೆ ಮನಸ್ಸಿನಲ್ಲೇ ಸಂತೋಷವಾಯಿತು. ಆರುಷ್ ಅಲ್ಲಿಂದ ಹೋದ ಮೇಲೂ ಸಾನ್ಯಾ ಅಲ್ಲೇ ಮಂತ್ರಮುಗ್ಧಳಂತೆ ನಿಂತು ಅವನನ್ನೇ ನೋಡುತ್ತಿದ್ದಳು. ಸೈರಾ ಅವಳನ್ನು ನೋಡಿ ಸುಸ್ತಾಗಿ, ಸಾನ್ಯಾ, ಎಲ್ಲಿಯೋ ಕಳೆದು ಹೋಗಿದ್ದೀಯಾ, ನನಗಿಲ್ಲಿ ಹೊಟ್ಟೆ ಹಸಿಯುತ್ತಿದೆ ಎಂದು ಎಚ್ಚರಿಸಿದಳು. ಸಾನ್ಯಾ ಇಹಲೋಕಕ್ಕೆ ಬಂದವಳು ನಕ್ಕು ಇಬ್ಬರು ಕ್ಯಾಂಟೀನಕ್ಕೆ ಹೋಗಿ ಟಿಫನ್ ಮುಗಿಸಿಕೊಂಡು ಬಂದರು. ಕೆಲಸದ ನಡುವೆ ಸೈರಾಳ ಡೆಸ್ಕ್ ಮೇಲಿದ್ದ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಯಿತು. ಹಲೋ ಮಿಸ್ ಸೈರಾ, ಆ ಫೈಲ್ಗಳನ್ನು ತಗೊಂಡು ನನ್ನ ಕ್ಯಾಬಿನ್ಗೆ ಬನ್ನಿ ಎಂದು ಆರೋಷ್ ಗಂಭೀರ ಧ್ವನಿಯಲ್ಲಿ ಹೇಳಿ ಫೋನ್ ಇಟ್ಟನು. ಸೈರಾ ಫೈಲ್ ಹಿಡಿದು ಅವನ ಕ್ಯಾಬಿನ್ ಕಡೆ ಹೊರಟಳು. ಅವಳು ಕ್ಯಾಬಿನ್ ಪ್ರವೇಶಿಸಿದಾಗ ಆರೋಷ್ ಯಾವುದೋ ಕಾಲ್ ಬಂತು ಎಂದು ಹೊರಗೆ ಹೋಗುತ್ತಿದ್ದನು. ಆದರೆ ಅವಳು ಒಳ ಬರುತ್ತಿದ್ದಂತೆಯೇ ಅವನು ತಕ್ಷಣ ಮತ್ತೆ ಒಳಕ್ಕೆ ಬಂದನು. ಇದನ್ನು ನಿರೀಕ್ಷಿಸಿದ ಸೈರಾ ಒಮ್ಮೆಲೆ ಗಾಬರಿಯಾಗಿ ಕೈಯಲ್ಲಿದ್ದ ಫೈಲ್ ಮತ್ತು ಪೇಪರ್ಗಳೆಲ್ಲವನ್ನು ನೆಲದ ಮೇಲೆ ಚೆಲ್ಲಿದಳು. ಸೈರಾ ಗಾಬರಿಯಿಂದ ಫೈಲ್ ಆರಿಸಲು ಹೋದಾಗ ಆರೋಷ್ ದನಿಯಲ್ಲಿ ಮೃದುತ್ವ ತುಂಬಿಕೊಂಡಿತ್ತು. ನಿಧಾನ ಸೈರಾ, ಯಾಕಿಷ್ಟು ಹೆದರ್ಕೋತೀರಾ ಎನ್ನುತ್ತಾ ಅವಳಿಗೆ ಸಹಾಯ ಮಾಡಲು ತಾನೂ ಕೆಳಗೆ ಬಗ್ಗಿದ್ದನು. ಅವರಿಬ್ಬರು ಪೇಪರ್ ಎತ್ತುತ್ತಿರುವಾಗ ಆರೋಷ್ ಕಣ್ಣು ಸೈರಾಳ ಕೈ ಬೆರಳುಗಳ ಮೇಲೆ ಬಿದ್ದಿತ್ತು. ಸಣ್ಣ ಮಕ್ಕಳಂತೆ ಅವಳು ತನ್ನ ಕೈ ಮೇಲೆ ಏನೋ ಗೀಚಿಕೊಂಡಿದ್ದಳು. ಇದೇನು ಎಂದು ಕುತೂಹಲದಿಂದ ಅವನು ಇವಳ ಬೆರಳನ್ನು ಮುಟ್ಟಿದನು. ಅವನ ಬೆರಳುಗಳ ಸ್ಪರ್ಶವಾದ ಆ ಕ್ಷಣ ಸೈರಾಗೆ ಮೈ ಎಲ್ಲ ರೋಮಾಂಚನವಾದಂತಾಯಿತು. ಒಂದು ಕ್ಷಣ ಅವಳ ಉಸಿರು ನಿಂತಂತಾಗಿ ಎದೆ ಬಡಿತ ಜೋರಾಯಿತು. ತಬ್ಬಿಬ್ಬಾದ ಅವಳು ಮಾತು ತಡವರಿಸುತ್ತಾ, ಇದು ನನ್ನ ಹವ್ಯಾಸ ಸರ್ ಎಂದು ಹೇಳಿ ಟೇಬಲ್ ಕೆಳಗೆ ಬಿದ್ದಿದ್ದ ಕೊನೆಯ ಫೈಲ್ ಎತ್ತಲು ಹೋಗಿ ಜೋರಾಗಿ ತಲೆಗೆ ಗುದ್ದಿಸಿಕೊಂಡಳು. ಅಮ್ಮ ಎಂದು ಸೈರಾ ಕಿರಿಚಿದಾಗ ಆರುಷ್ ಮೆಲ್ಲಗೆ ನಕ್ಕು, ಸೈರಾ, ಯಾಕಿಷ್ಟು ಆತುರ ಮಾಡ್ತೀರಾ? ನಾನೇನು ಹುಲಿನಾ? ನಿಧಾನವಾಗಿ ಎದ್ದೇಳಿ ಎನ್ನುತ್ತಾ ಅವಳ ಮುಖವನ್ನು ನೇರವಾಗಿ ನೋಡಿದನು. ಅವನ ಆ ಕಾಳಜಿಯುಕ್ತ ನೋಟಕ್ಕೆ ಸೈರಾ ನಾಚಿಕೆಯಿಂದ ಪೆಚ್ಚಾಗಿ ನಕ್ಕಳು. ಅವಳು ತಲೆ ಗುದ್ದಿಸಿಕೊಂಡು ಪೇಚಾಗಿ ನಿಂತಿದ್ದಾಗ ಆರೋಷ್ ಅವಳನ್ನೇ ಒಂದು ವಿಚಿತ್ರ ಕುತೂಹಲದಿಂದ ನೋಡುತ್ತಿದ್ದ. ಅಷ್ಟರಲ್ಲಿ ಅವಳ ಫೋನ್ ಜೋರಾಗಿ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಲಹರಿ ಎಂದು ನೋಡಿ
ಸೈರಾಗೆ ಒಂದು ಕ್ಷಣ ಎದೆ ಬಡಿತ ಜೋರಾಗಿತ್ತು. ಇವಳು ಈಗಲೇ ಫೋನ್ ಮಾಡಬೇಕಿತ್ತಾ ಎಂದುಕೊಳ್ಳುತ್ತಾ ಆರೋಷ್ ಮುಖ ನೋಡಿದಳು. ಸರ್, ಒಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ಎಕ್ಸ್ಕ್ಯೂಸ್ ಮೀ ಎಂದು ಹೇಳಿ ಸೈರಾ ಅಲ್ಲಿಂದ ತರಾತುರಿಯಲ್ಲಿ ಹೊರಗೆ ಬಂದಳು. ಫೋನ್ ರಿಸೀವ್ ಮಾಡುತ್ತಿದ್ದಂತೆಯೇ ಲಹರಿ ಅತ್ತ ಕಡೆಯಿಂದ ನಗುತ್ತಾ, ಏನಮ್ಮ ಸೈರಾ, ಸಿಕ್ಕಿದ್ನ ನಿನ್ನ ಆ ಸೀಕ್ರೆಟ್ ಕಿಸ್ಸರ್? ಅಷ್ಟಕ್ಕೂ ಆ ಕಿಸ್ ರೋಮಿಯೋ ಇವತ್ತು ಯಾವ ಹೊಸ ಸ್ಟೈಲ್ನಲ್ಲಿ ನಿನ್ನ ಮುಂದೆ ಬಂದಿದ್ದಾನೆ ಎಂದು ಬಾಯಿಗೆ ಬಂದಂತೆ ರೇಗಿಸಿದಳು. ಸೈರಾ ಆಫೀಸ್ ಕಾರಿಡಾರ್ನಲ್ಲಿ ಅಕ್ಕಪಕ್ಕ ಯಾರೂ ಇಲ್ಲದನ್ನು ಖಚಿತಪಡಿಸಿಕೊಂಡು ಮೆಲ್ಲಗೆ ಸಿಟ್ಟಿನಿಂದ, ಲಹರಿ, ಈಗ ಈ ಟೈಮ್ನಲ್ಲಿ ಈ ಪ್ರಶ್ನೆ ಬೇಕಾ ನಿನಗೆ? ಆಫೀಸ್ನಲ್ಲಿ ಇದ್ದೀನಿ ನಾನು, ಸುಮ್ಮನೆ ಇರು, ಮನೆಗೆ ಬಂದ ಮೇಲೆ ನಿನಗೆ ಸರಿಯಾಗಿ ಮಾತಾಡ್ತೀನಿ ಎಂದು ಹೇಳಿ ಕೋಪದಿಂದ ಕಾಲ್ ಕಟ್ ಮಾಡಿದಳು. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಸೀಕ್ರೆಟ್ ಕಿಸ್ಸರ್ ಎನ್ನುವ ಮಾತು ಅವಳನ್ನು ನಾಚಿಕೆಯಿಂದ ಕುಗ್ಗುವಂತೆ ಮಾಡಿತ್ತು. ಇತ್ತ ವೇದಿಕ್ ವರ್ಧನ್ ತನ್ನ ಕೆಲಸದಲ್ಲಿ ಮುಳುಗಿದಾಗ ಅವನಿಗೆ ಶಮಿಕಾಳ ಫೋನ್ ಕರೆ ಬಂತು. ಶಮಿಕಾ ತಾನು ವಹಿಸಿದ್ದ ಕೆಲಸದ ಬಗ್ಗೆ ಅಷ್ಟೇ ಅಚ್ಚುಕಟ್ಟಾಗಿ, ಹಲೋ ವೇದಿಕ್, ಆ ಹೊಸ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲಿಯವರೆಗೂ ಬಂತು? ನಿನ್ನೆ ಹೇಳಿದ ಕೆಲಸ ಮುಗೀತಾ ಅಥವಾ ಇನ್ನೂ ಪೆಂಡಿಂಗ್ ಇದೆಯಾ ಎಂದು ಅವಳು ನೇರವಾಗಿ ವಿಷಯಕ್ಕೆ ಬಂದಳು. ವೇದಿಕ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ಶಮಿಕಾ, ಪ್ರಾಜೆಕ್ಟ್ ಕೆಲಸ ನಡೀತಿದೆ, ಆದರೆ ಅಂದುಕೊಂಡಷ್ಟು ಸುಲಭವಿಲ್ಲ. ಕೆಲವು ಡೇಟಾ ಇನ್ನೂ ಸಿಕ್ಕಿಲ್ಲ. ಅದು ಸಿಕ್ಕ ತಕ್ಷಣ ಫೈಲ್ ರಿಪೋರ್ಟ್ ರೆಡಿ ಮಾಡ್ತೀನಿ ಎಂದನು. ಆದರೆ ಶಮಿಕಾ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ನೋಡು ವೇದಿಕ್, ಈ ಪ್ರಾಜೆಕ್ಟ್ ನಮಗೆ ತುಂಬ ಮುಖ್ಯ. ಇದರಲ್ಲಿ ಯಾವುದೇ ತಪ್ಪು ಆಗಬಾರ್ದು. ಸೈರಾ ಹತ್ತಿರ ಇರೋ ಫೈಲ್ಸ್ ಕೂಡ ನಿನಗೆ ಬೇಕಾಗ್ಬೋದು. ಒಂದು ಸಲ ಅವಳನ್ನು ಕೇಳಿ ನೋಡು ಎಂದು ಸಲಹೆ ನೀಡಿದಳು. ಶಮಿಕಾ ಫೋನ್ನಲ್ಲಿ ಸೈರಾ ಹೆಸರನ್ನು ಹೇಳುತ್ತಿದ್ದಂತೆಯೇ ಅತ್ತ ಕಡೆಯಿಂದ ಸೈರಾ ಕಾಫಿ ಕಪ್ ಹಿಡಿದು ವೇದಿಕ್ ವರ್ಧನ್ ಕ್ಯಾಬಿನ್ ಒಳಗೆ ಎಂಟ್ರಿ ಕೊಟ್ಟಳು. ಶಮಿಕಾಗೆ ಆಮೇಲೆ ಕಾಲ್ ಮಾಡ್ತೀನಿ ಎಂದು ಹೇಳಿ ವೇದಿಕ್ ಫೋನ್ ಇಟ್ಟನು. ಸೈರಾ ಬರುವಾಗ ಏನೋ ಯೋಚನೆಯಲ್ಲಿದ್ದಳು. ಕ್ಯಾಬಿನ್ ಒಳಗೆ ಕಾಲಿಡುತ್ತಿದ್ದಂತೆ ಅವಳ ಕಾಲು ಎಡವಿ ಕೈಯಲ್ಲಿದ್ದ ಬಿಸಿ ಕಾಫಿ ನೇರವಾಗಿ ವೇದಿಕ್ನ ದುಬಾರಿ ಕೋಟ್ ಮೇಲೆ ಚೆಲ್ಲಿತ್ತು. ಅಯ್ಯೋ ಸಾರಿ ಸರ್, ನಿಜವಾಗಿಯೂ ನೋಡಿಲ್ಲ ಎಂದು ಸೈರಾ ಗಾಬರಿಯಿಂದ ಕೈ ಚೆಲ್ಲಿ ನಿಂತಳು. ತನ್ನ ಟಿಶ್ಯೂ ತೆಗೆದು ಅವನ ಕೋಟ್ ಒರೆಸಿದಳು. ವೇದಿಕ್ ಸಿಟ್ಟಿನಿಂದ ಅವಳನ್ನು ತಡೆದು, ಸರಿಯಾಗಿ ನಡೆಯೋಕೆ ಬರಲ್ವಾ ನಿಮಗೆ? ಏನಿದು ಅವಾಂತರ ಎಂದು ಸಣ್ಣದಾಗಿ ಬೈದನು. ನಂತರ ವಿಷಯಕ್ಕೆ ಬಂದು, ಕಂಪನಿಗೆ ಪೋಸ್ಟ್ ಮೂಲಕ ಒಂದು ಫೈಲ್ ಬಂದಿತ್ತಲ್ಲ, ನೀನೇ ರಿಸೀವ್ ಮಾಡಿಕೊಂಡಿದ್ದು ಅಲ್ವಾ? ಆ ಫೈಲ್ ನನಗೆ ಈಗಲೇ ಬೇಕು, ತಗೊಂಡು ಬಾ ಎಂದು ಆರ್ಡರ್ ಮಾಡಿದನು. ಸೈರಾ ಒಂದು ಕ್ಷಣ ಸ್ತಬ್ಧಳಾದಳು. ಅದು ವೇದಿಕ್ ಸರ್, ಆ ಫೈಲ್ ನಾನೀಗ ತಾನೇ ಆರೋಸ್ ಸರ್ ಕ್ಯಾಬಿನ್ನಲ್ಲಿ ಕೊಟ್ಟು ಬಂದೆ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ವೇದಿಕ್ ಕಣ್ಣುಗಳು ಕೆಂಪಾದವು. ಅಯ್ಯೋ ಸ್ಟುಪಿಡ್, ಎಂಥ ಕೆಲಸ ಮಾಡಿದೆ? ಆ ಫೈಲ್ ಯಾರಿಗೂ ಹೋಗಬಾರ್ದಿತ್ತು. ಈಗ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ನಾನು ಯಾವುದೋ ಮೀಟಿಂಗ್ಗೆ ಹೊರಗಡೆ ಹೋಗ್ತಿದ್ದೀನಿ. ಅಷ್ಟರೊಳಗೆ ಆ ಫೈಲ್ ನನ್ನ ಟೇಬಲ್ ಮೇಲೆ ಇರಬೇಕು ಎಂದು ಖಡಕ್ಕಾಗಿ ಹೇಳಿದನು. ಅಷ್ಟರಲ್ಲಿ ಅಲ್ಲಿಗೆ ಸಾನ್ಯಾ ಬಂದಳು. ವೇದಿಕ್ ತನ್ನ ಕಾಫಿ ಕಲೆಯಾದ ಕೋಟನ್ನು ಸಾನ್ಯಾ ಕೈಗೆ ಕೊಟ್ಟು, ಇದನ್ನು ಕೂಡಲೇ ಡ್ರೈ ಕ್ಲೀನ್ ಮಾಡಿಸು ಎಂದು ಹೇಳಿ ಕೋಪದಿಂದ ಅಲ್ಲಿಗೆ ಹೊರಟು ಹೋದನು. ವೇದಿಕ್ ಕೊಟ್ಟ ಆರ್ಡರ್ನಿಂದ ಸೈರಾಗೆ ತಲೆ ಕೆಟ್ಟು ಹೋಗಿತ್ತು. ಅಯ್ಯೋ ಗಣಪ, ಈಗೇನು ಮಾಡಲಿ? ಆ ಫೈಲ್ ಅಲ್ಲಿಂದ ಹೇಗೆ ತರಲಿ ಎಂದು ಪೇಚಾಡಿದವಳಿಗೆ ಒಂದು ಉಪಾಯ ಹೊಳೆಯಿತು. ತಕ್ಷಣ ಒಂದು ಟವೆಲ್ ಮತ್ತು ವೈಪ್ಸ್ ಹಿಡಿದುಕೊಂಡು ಆರುಷ್ ಕ್ಯಾಬಿನ್ಗೆ ಹೋದಳು. ಒಳಗೆ ಆರುಷ್ ತುಂಬ ಗಂಭೀರವಾಗಿ ಫೈಲ್ ನೋಡ್ತಿದ್ದ. ಸೈರಾಳನ್ನು ನೋಡಿ, ಏನಾಯಿತು ಸೈರಾ, ಏನಾದರೂ ಮರೆತು ಹೋಗಿದ್ದೀರಾ ಇಲ್ಲಿ ಎಂದು ಕೇಳಿದನು. ಸೈರಾ ಗಾಬರಿಯನ್ನು ಮುಚ್ಚಿಟ್ಟುಕೊಂಡು, ಇಲ್ಲ ಸರ್, ಅದು ನಿಮ್ಮ ಟೇಬಲ್ ನೋಡಿ ಎಷ್ಟು ಗಲೀಜಾಗಿದೆ, ನಿಮಗೆ ಎಲ್ಲಿ ಅಲರ್ಜಿ ಆಗಿಬಿಡುತ್ತೋ ಅಂತ ಕ್ಲೀನ್ ಮಾಡೋಕೆ ಬಂದೆ ಎಂದು ಹೇಳಿ ಸುಮ್ಮನೆ ಟೇಬಲ್ ಒರೆಸಲು ಶುರು ಮಾಡಿದಳು. ಆರುಷ್ ಆಶ್ಚರ್ಯದಿಂದ, ಎಲ್ಲ ಕ್ಲೀನಾಗಿಯೇ ಇದೆಯಲ್ಲ ಸೈರಾ ಅಂದರೂ ಅವಳು ಕೇಳಿಸಿಕೊಳ್ಳದೆ, ಇಲ್ಲ ಸರ್, ನೋಡಿ ಎಷ್ಟು ಧೂಳಿದೆ ಎನ್ನುತ್ತಾ ತನ್ನ ಕೈ ಚಳಕ ತೋರಿಸತೊಡಗಿದಳು. ಅವಳ ಈ ವಿಚಿತ್ರ ನಡವಳಿಕೆಯನ್ನು ನೋಡಿ ಆರುಷ್ ಮನಸ್ಸಿನಲ್ಲೇ ನಕ್ಕೋ ಮತ್ತೆ ಫೈಲ್ ನೋಡತೊಡಗಿದನು. ಆರುಷ್ ಗಮನ ಫೈಲ್ ಕಡೆ ಇರುವುದನ್ನು ನೋಡಿ ಸೈರಾ ಮೆಲ್ಲನೆ ತಾನು ಕೊಟ್ಟಿದ್ದ ಆ ಆರೆಂಜ್ ಕಲರ್ ಫೈಲ್ ಅನ್ನು ಅಲ್ಲಿಂದ ಎತ್ತಿ ರಾಶಿಯಾಗಿದ್ದ ಬೇರೆ ಫೈಲ್ಗಳ ಒಳಗೆ ಬಚ್ಚಿಟ್ಟಳು. ಅಬ್ಬಾ, ಫೈಲ್ ಅವನ ಕಣ್ಣಿಗೆ ಬೀಳದಂತೆ ಮಾಡಿದ್ದಕ್ಕೆ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ಅಷ್ಟರಲ್ಲೇ ಆರುಷ್, ಮಿಸ್ ಸೈರಾ, ಸ್ವಲ್ಪ ಈ ಪೇಪರ್ಸ್ನ ಜೆರಾಕ್ಸ್ ಮಾಡ್ತೀರಾ ಎಂದು ಕೇಳಿದನು. ಸೈರಾ ಪೆಚ್ಚಾಗಿ, ನನಗೆ ಜೆರಾಕ್ಸ್ ಮಾಡೋಕ್ಕೆ ಬರಲ್ಲ ಸರ್ ಎಂದಳು. ಓಹೋ ಹೌದಾ, ಬನ್ನಿ ಹೇಳಿಕೊಡ್ತೀನಿ ಎಂದು ಆರುಷ್ ಅವಳನ್ನು ಜೆರಾಕ್ಸ್ ಮಿಷಿನ್ ಹತ್ತಿರ ಕರೆದೊಯ್ದು ವಿವರಿಸಿದನು. ಈಗ ಕ್ಲಿಯರ್ ಆಯ್ತಾ ಎಂದಾಗ ಸೈರಾ ಅವನ ಸಾಮೀಪ್ಯಕ್ಕೆ ತಡಬಡಾಯಿಸುತ್ತಾ, ಹ್ಞೂ ಸರ್
ಎಂದು ತಲೆಯಾಡಿಸಿ ಅಲ್ಲಿಂದ ತಪ್ಪಿಸಿಕೊಂಡಳು. ಆರುಷ್ ಎಲ್ಲಿ ಆ ಫೈಲ್ ತೆಗೆದು ನೋಡಿಬಿಡ್ತಾನೋ ಎಂಬ ಭಯ ಅವಳನ್ನು ಬಿಡಲಿಲ್ಲ. ಅದಕ್ಕೆ ಒಂದು ಐಡಿಯಾ ಮಾಡಿ ಮತ್ತೊಮ್ಮೆ ಕಾಫಿ ಹಿಡಿದುಕೊಂಡು ಅವನ ಕ್ಯಾಬಿನ್ಗೆ ಹೋದಳು. ನಾನು ಕಾಫಿ ಕೇಳಿಲ್ವಲ್ಲ ಸೈರಾ ಎಂದು ಆರುಷ್ ಹುಬ್ಬೇರಿಸಿದನು. ಪರವಾಗಿಲ್ಲ ಸರ್, ಇಷ್ಟೊತ್ತಿನಿಂದ ಫೈಲ್ ನೋಡಿ ಸುಸ್ತಾಗಿರ್ತೀರಾ ಅಂತ ತಂದೆ ಎಂದು ಕಾಫಿ ಕೊಟ್ಟು ಫೈಲ್ ಎತ್ತಿಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಆರುಷ್ ಅಲ್ಲೇ ಇದ್ದಿದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಸೋತು ಅಲ್ಲಿಂದ ಹೊರಬಂದಳು. ಸೈರಾ ಅಲ್ಲಿಂದ ಹೋದರೂ ಅವಳ ಮನಸ್ಸು ಮಾತ್ರ ಕ್ಯಾಬಿನಲ್ಲೇ ಇತ್ತು. ಗ್ಲಾಸ್ ಕ್ಯಾಬಿನ್ ಆಗಿದ್ದರಿಂದ ಹೊರಗಿನಿಂದಲೇ ಕುತ್ತಿಗೆ ಎತ್ತಿ ಅವನು ಫೈಲ್ ನೋಡ್ತಿದ್ದಾನ ಎಂದು ಕಳ್ಳ ನೋಟ ಬೀರುತ್ತಿದ್ದಳು. ಶ್ರೀಕಿ ಅವಳನ್ನು ನೋಡಿ, ಏನಮ್ಮ ಸೈರಾ, ಅಲ್ಲೇನಿದೆ ಅಂತ ಅಷ್ಟೊಂದು ನೋಡ್ತಿದ್ದೀಯಾ ಎಂದು ರೇಗಿಸಿ ಹೋದನು. ಆರುಷ್ ಒಂದೊಮ್ಮೆ ತಲೆ ಎತ್ತಿ ನೋಡಿದಾಗ ಸೈರಾ ಗಾಬರಿಯಿಂದ ಅಲ್ಲಿಂದ ಓಡಿ ಹೋದಳು. ಕಂಪನಿ ಮುಗಿಯುವ ಸಮಯವಾಯಿತು. ಎಲ್ಲರೂ ಮನೆಗೆ ಹೊರಡಲು ಸಿದ್ಧರಾಗುತ್ತಿದ್ದರು. ಅಷ್ಟರಲ್ಲಿ ವೇದಿಕ್ ಸೈರಾಗೆ ಫೋನು ಮಾಡಿದನು. ಸೈರಾ, ಫೈಲ್ ಸಿಕ್ತಾ ಎಂದು ವಿಚಾರಿಸಿದನು. ಸೈರಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಇನ್ನೇನು ಸಿಗೋದ್ರಲ್ಲಿದೆ ಸರ್ ಎಂದು ಹೇಳಿದಳು. ಸರಿ, ನಾನು ಮೀಟಿಂಗ್ ಮುಗಿಸಿ ಬಂದ ಮೇಲೆ ನಿನಗೆ ಕಾಲ್ ಮಾಡ್ತೀನಿ ಎಂದು ವೇದಿಕ್ ಫೋನ್ ಕಟ್ ಮಾಡಿದನು. ಆರುಷ್ ಕ್ಯಾಬಿನ್ ಹತ್ತಿರ ಮತ್ತೆ ಬಂದ. ಸೈರಾ ಅವನು ಸೀಟ್ನಲ್ಲಿ ಇಲ್ಲದಿರುವುದನ್ನು ನೋಡಿ ಸಂಭ್ರಮಿಸಿದಳು. ಅಬ್ಬಾ, ಈಗ ಸುಲಭವಾಗಿ ಫೈಲ್ ಎತ್ಕೊಂಡು ಬರ್ಬೋದು ಎಂದುಕೊಂಡು ಒಳಗೆ ಹೆಜ್ಜೆ ಇಟ್ಟಳು. ಆದರೆ ಅಷ್ಟರಲ್ಲೇ ಅವಳ ಕಣ್ಣು ಸೋಫಾ ಕಡೆ ಇತ್ತು. ಆರುಷ್ ಅಲ್ಲಿ ಆರಾಮಾಗಿ ಕೂತು ಕೆಲಸ ಮಾಡುತ್ತಿದ್ದ. ಅವನನ್ನು ನೋಡಿದ ಸೈರಾ ದೆವ್ವ ಕಂಡಂತೆ ಅಲ್ಲಿಂದ ಹಿಂದಕ್ಕೆ ಓಡಿ ಬಂದಳು. ಹೊರಗಡೆ ಅಲ್ಲೇ ನಿಂತು ಅವನು ಯಾವಾಗ ಕ್ಯಾಬಿನ್ನಿಂದ ಹೊರಗೆ ಹೋಗ್ತಾನೆ ಎಂದು ಕಾಯುತ್ತಿದ್ದ ಸೈರಾಗೆ ರೋಸಾ ಮೇಡಮ್ ಆರುಷ್ ಕ್ಯಾಬಿನ್ ಒಳಗೆ ಹೋಗುವುದು ಕಂಡಿತು. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಮಾತನಾಡುತ್ತಾ ಕ್ಯಾಬಿನ್ನಿಂದ ಹೊರಬಂದರು. ಇದೇ ಸರಿಯಾದ ಸಮಯ ಎಂದುಕೊಂಡು ಸೈರಾ ಮಿಂಚಿನ ವೇಗದಲ್ಲಿ ಒಳಗೆ ನುಗ್ಗಿ ಆರೆಂಜ್ ಬಣ್ಣದ ಫೈಲ್ ಅನ್ನು ತನ್ನ ಬ್ಯಾಗ್ ಒಳಗೆ ತೂರಿಸಿಕೊಂಡಳು. ಅಷ್ಟರಲ್ಲಿ ಆರುಷ್ ವಾಪಸ್ ಬರುವ ಶಬ್ದ ಕೇಳಿಸಿತು. ಗಾಬರಿಯಲ್ಲಿ ಸೈರಾ ತಾನು ತಂದಿದ್ದ ಡಮ್ಮಿ ಫೈಲನ್ನು ಅವನ ಟೇಬಲ್ ಮೇಲೆ ಇಟ್ಟು ಅಲ್ಲೇ ನಿಂತಳು. ಗಾಬರಿಯಿಂದ ಆರುಷ್ ಒಳಗೆ ಬಂದು ಸೈರಾಳನ್ನು ನೋಡಿ, ಏನು ಸೈರಾ, ಇನ್ನೂ ಮನೆಗೆ ಹೋಗ್ಲಿಲ್ವಾ, ಇಲ್ಲೇ ಇದ್ದೀರಾ ಎಂದು ಕೇಳಿದನು. ಸೈರಾ ನಡುಗುತ್ತಲೇ, ಅದು ಸರ್, ನಿಮ್ಗೇನಾದರೂ ಬೇಕಿತ್ತಾ ಅಂತ ಕೇಳೋಣ ಬಂದೆ ಎಂದಳು. ಆರುಷ್ ಟೇಬಲ್ ಮೇಲಿದ್ದ ಡಮ್ಮಿ ಫೈಲ್ ಎತ್ತಿಕೊಳ್ಳುತ್ತಾ, ಏನೂ ಬೇಡ ಸೈರಾ, ನಾನು ಈಗಷ್ಟೇ ಮನೆಗೆ ಹೊರಡ್ತಿದ್ದೀನಿ, ಬಾಯ್ ಎಂದು ಹೇಳಿ ಫೈಲ್ ಹಿಡಿದು ಅಲ್ಲಿಂದ ಹೊರಟು ಹೋದನು. ಆರುಷ್ ಹೋದ ಮೇಲೆ ಗೆದ್ದೆ ಎಂದು ಖುಷಿಯಿಂದ ಕುಣಿದಾಡಿದ ಸೈರಾ ಮೆಲ್ಲನೆ ತನ್ನ ಬ್ಯಾಗ್ನಿಂದ ಫೈಲ್ ತೆಗೆದು ನೋಡಿದಳು. ಆದರೆ ಅದನ್ನು ನೋಡಿದವಳಿಗೆ ಮೈಯೆಲ್ಲ ಬೆವರಿತು. ಆತುರದಲ್ಲಿ ಅವಳು ಒರಿಜಿನಲ್ ಫೈಲನ್ನು ಬ್ಯಾಗ್ನಲ್ಲಿ ಇಟ್ಟುಕೊಳ್ಳುವ ಬದಲು ಅಲ್ಲೇ ಇಟ್ಟಿದ್ದ ಡಮ್ಮಿ ಫೈಲನ್ನೇ ಮತ್ತೆ ಬ್ಯಾಗ್ ಒಳಗೆ ಹಾಕಿಕೊಂಡಿದ್ದಳು. ಅಂದರೆ ಒರಿಜಿನಲ್ ಫೈಲ್ ಈಗ ಆರುಷ್ ಕೈಯಲ್ಲಿದೆ. ಗಾಬರಿಯಿಂದ ಏನು ಮಾಡಬೇಕೆಂದು ತಿಳಿಯದೆ ವೇದಿಕ್ ವರ್ಧನ್ಗೆ ಫೋನ್ ಮಾಡಿದಳು. ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿದ್ದೆ. ವೇದಿಕ್ ಸೈರಾಳ ಕರೆ ನೋಡಿ ಹೊರಗೆ ಬಂದು, ಫೈಲ್ ಸಿಕ್ತಾ ಸೈರಾ ಎಂದು ಕೇಳಿದನು. ಸೈರಾ ಅಳುವ ಧ್ವನಿಯಲ್ಲಿ, ಸರ್, ಫೈಲ್ ಸಿಕ್ಕಿತ್ತು, ಆದರೆ ಆತುರದಲ್ಲಿ ಅದನ್ನೇ ಮತ್ತೆ ಎಲ್ಲಿ ಇಟ್ಟು ಡಮ್ಮಿ ಫೈಲ್ ತಂದ್ಬಿಟ್ಟೆ. ಈಗ ಆ ಒರಿಜಿನಲ್ ಫೈಲ್ ಆರೋಸ್ ಸರ್ ಕೈಯಲ್ಲಿದೆ. ಅವರು ಅದನ್ನು ಮನೆಗೆ ತಗೊಂಡು ಹೋಗ್ತಿದ್ದಾರೆ ಎಂದಳು. ವೇದಿಕ್ ಸಿಟ್ಟಿನಿಂದ ಕಿರಿಚಿದನು. ಓ ಶಟ್, ಏನು ಸೈರಾ ಇದು, ನಿನಗೆ ಒಂದು ಕೆಲಸ ಸರಿಯಾಗಿ ಮಾಡೋಕೆ ಬರಲ್ವಾ? ನನಗೆ ಗೊತ್ತಿಲ್ಲ, ಆ ಫೈಲ್ ನನಗೆ ಈಗಲೇ ಬೇಕು. ಸರ್, ಅವರು ಮನೆಗೆ ಹೋದರು ಅನಿಸುತ್ತೆ ಎಂದು ಸೈರಾ ಅಸಹಾಯಕಳಾಗಿ ಹೇಳಿದಾಗ ವೇದಿಕ್ ಗಂಭೀರ ಧ್ವನಿಯಲ್ಲಿ, ನನಗೆ ಅದ್ಯಾವುದೂ ಗೊತ್ತಿಲ್ಲ, ನೀನು ಈಗಲೇ ನಮ್ಮ ಮನೆಗೆ ಹೋಗು, ಹೇಗಾದರೂ ಮಾಡಿ ಆ ಫೈಲ್ ತಗೊಂಡು ಬರಬೇಕು ಎಂದು ಆಜ್ಞಾಪಿಸಿದನು. ಸೈರಾ ಗಾಬರಿಯಿಂದ, ಸರ್, ನನ್ನ ಕೈಯಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ನಾನು ನಿಮ್ಮ ಮನೆಗೆ ಹೋಗೋಕೆ ಸಾಧ್ಯವೇ ಇಲ್ಲ ಎಂದು ಅಂಗಲಾಚಿದಳು. ಆದರೆ ವೇದಿಕ್ ಸುಮ್ಮನಾಗಲಿಲ್ಲ. ಅವಳು ತನ್ನಿಂದ ಅಡ್ವಾನ್ಸ್ ಅಂತ ತಗೊಂಡ ದುಡ್ಡು ಈಗಲೇ ಕೊಡು ಎಂದು ಬ್ಲ್ಯಾಕ್ ಮೇಲ್ ಮಾಡಲು ಶುರು ಮಾಡಿದನು. ನೋಡು ಸೈರಾ, ನೀನು ಈ ಕೆಲಸ ಮಾಡಿಕೊಡ್ಲಿಲ್ಲ ಅಂದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತು, ಮರ್ಯಾದೆಯಾಗಿ ಹೊರಡು ಎಂದು ಫೋನ್ ಕಟ್ ಮಾಡಿದನು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಮಗೆ ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.